ಬಗರ್ ಹುಕುಂ ಜಮೀನು ತೆರವಿಗೆ ಮುಂದಾಗಿದ್ದಕ್ಕೆ ರೈತರ ಆಕ್ರೋಶ. ಗಿಡ ನೆಡಲು ತೆಗೆದ ಗುಂಡಿಯಲ್ಲೇ ಕುಳಿತು ರೈತರ ಪ್ರತಿಭಟನೆ. ಹಕ್ಕುಪತ್ರ ನೀಡುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಗಡುವು. ತಲೆ ತಲಾಂತರಗಳಿಂದ ಸಾಗುವಳಿ ಮಾಡಿಕೊಂಡು ಬಂದ ಜಮೀನು, ಇದೇ ಜಾಗದಲ್ಲಿ ಬದುಕು ಕಟ್ಟಿಕೊಂಡ ರೈತ ಕುಟುಂಬ. ಆದರೆ ಇದೀಗ ಇದೇ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿ ರೈತ ಕುಟುಂಬ ಪ್ರತಿಭಟನೆಗೆ ಇಳಿದಿದ್ದು, ಅಧಿಕಾರಿಗಳು ಗಿಡ ನೆಡಲು ತೆಗೆದಿದ್ದ ಗುಂಡಿಯಲ್ಲೇ ಕುಳಿತು ರೈತರು ಪ್ರತಿಭಟನೆ ನಡೆಸಿರುವ ಘಟನೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಐರಾಣಿ ಗ್ರಾಮದಲ್ಲಿ ನಡೆದಿದೆ. ಐರಾಣಿ ಗ್ರಾಮದ ಮಂಜಪ್ಪ, ನೀಲಪ್ಪ, ಅಣ್ಣೀರ್ ಕುಟುಂಬ ಹಲವು ವರ್ಷಗಳಿಂದ ಬಗರ್ ಹುಕುಂ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಬರ್ತಿದೆ. ಆದರೆ ಈ ಜಮೀನು ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಎಂದು ಆರೋಪಿಸಿರುವ ಅರಣ್ಯ ಇಲಾಖೆ ಜಮೀನು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿ ಸಸಿ ನೆಡುವ ಉದ್ದೇಶದಿಂದ ಜೆಸಿಬಿ ಮೂಲಕ ಗುಂಡಿಗಳನ್ನು ತೆಗೆದಿದೆ. ಇದಕ್ಕೆ ರೈತ ಕುಟುಂಬ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ತೆರವು ಕಾರ್ಯಾಚರಣೆ ನಡೆಸದಂತೆ ತಡೆಯಲು ರೈತರು ತಾವು ಸಾಗುವಳಿ ಮಾಡುತ್ತಿದ್ದ ಜಮೀನಿನಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ನಿಮ್ಮಂತ ಬಂದಿ ಮಾಡಕೈತಲ್ಲ, ಅವ್ರನ್ನ ಕೇಳ್ಬೇಡ್ರಿ, ನಮ್ಮನ್ನ ಕೇಳ್ಬೇಡ್ರಿ, ಯಾರನ್ನ ಕೇಳ್ಬೇಡ್ರಿ, ನಿಮ್ದು ಏನೈತೆ ಪ್ರೊಸೆಸ್ ಅದ್ರ ಪ್ರಕಾರ ಅದು ಮಾಡ್ಕೊಂಡು ಹೋಗ್ತಾರೆ. ಈಗ ಏನೈತಲ್ಲ, ಅವ್ರು ಉಳಿಮೆ ಮಾಡಕ ಬಿದ್ದಿದ್ದಾರ, ಈಗ ಬಿದ್ದಿದ್ರಾಗ ಸ್ಯಾಂಕ್ಷನ್ ಇಂದಲ್ಲ ಸರ್, ಕೋರ್ಟ್ ಹೇಳ್ದತ್ತಲ್ಲ ಸರ್, ಕೋರ್ಟ್ ಹೇಳ್ತೈತಿ. ಈಗ ಅರಣ್ಯ ಇಲಾಖೆ ಎಲ್ಲ ಇಲ್ಲಿ ತುಮಕೂರಲ್ಲಿ ಎಷ್ಟು ಆಗೈತ್ರಿ, ಏನ್ ಹೇಳ್ತೈತಿ, ಹೋಗ್ಬೇಡ್ರಿ ಅವ್ರಿಗೆ ಉಳಿಮೆ ಮಾಡ್ಕೊಂಡು ಹೋಗ್ತಾರೆ, ಲಾಸ್ಟ್ ಕೋರ್ಟ್ ತೀರ್ಪು ಏನ್ ಬರ್ತೈತೆ ಬಂತಂದ್ರೆ ಅದ್ರ ತಗೊಂಡು ಮಾಡ್ಕೊಂಡ್ರಿ ಅಂತ ಹೇಳ್ತೈತಿ. ಅಲ್ಲೇದಲ್ಲೇ ಒಟ್ಟು ಹೊಡಿಬೇಡ್ರಿ ಸರ್, ನಿಮ್ದು ಎಲ್ಲಿ ಐತೆ, ನಿಮ್ದು ಏನೈತೆ ಪಾಪ ಬೇಕಂದ್ರೆ ಅಷ್ಟು ಒಂದ್ಸರಿ ಕಾನೂನು ಪ್ರಕಾರ ಏನೈತೆ ಲೀಗಲ್ ಆಗಿ ತಗೊಂಡು ಮಾಡ್ಕೊಂಡು ಪೂರ್ತಿ ತಗೊಂಡು ನಮ್ದು ಬಿಟ್ಬಿಟ್ಟು ಮತ್ತೆ ಅದ್ರಾಗಲೇ ಒಂದ್ ದಿವಸ 2 ವರ್ಷ ಹೊಡೆದಲ್ಲ ಸರ್, ಹೊಡ್ಕೊಂತ 15-20 ವರ್ಷ ಹೊಲ ಹೊಡೆಯಕತ್ತೀವಿ. ಏನು ಅವ್ರ ಅಪ್ಪಾರು ಹೊಡೆದ್ರ ಸರ್, ಇವ್ರು ಹೊಡೆದಲ್ಲ, ಇವ್ರು ಏನ್ರ ಎಲ್ಲರೂ ಹೊಲ ಹೊಡೆದ್ರ ಪಟ್ಟ ತಕೊಂಡಾರ, ಅದ್ರ 3 ಲಕ್ಷ ರೂಪಾಯಿ ಸಾಲ ತಗೊಂಡಾರ. ಈ ಹೊಲ ಹೊಡೆದ್ ಬಿಟ್ರ ಹೊಲ ಹೊಡೆಕ. ಇತ್ತ ರೈತರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಧ್ವನಿ ಎತ್ತಿದೆ. ಬಗರ್ ಹುಕುಂ ಜಮೀನಿನಲ್ಲಿ ಹಲವು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಅರ್ಹ ರೈತರನ್ನ ಒಕ್ಕಲೆಬ್ಬಿಸುವ ಕ್ರಮ ಕೈಬಿಡಬೇಕು, ಅರ್ಹ ರೈತರಿಗೆ ಕೂಡಲೇ ಹಕ್ಕುಪತ್ರ ನೀಡಬೇಕು ಎಂದು ರೈತ ಸಂಘ ಒತ್ತಾಯಿಸಿದೆ. ಹೈರಾಣಿ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೈತರು ಬಗರ್ ಹುಕುಂ ಕಾಯ್ದೆಯಡಿ ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ವರ್ಷಗಳು ಕಳೆದರೂ ಹಕ್ಕುಪತ್ರ ಸಿಕ್ಕಿಲ್ಲ. ರೈತರ ಜಮೀನಿನಲ್ಲಿ ಜೆಸಿಬಿ ಮೂಲಕ ಗುಂಡಿ ತೆಗೆದು ಗಿಡ ನೆಡುವ ಬದಲು ಮೊದಲು ರೈತರು ಸಮಸ್ಯೆಗಳನ್ನು ಸ್ಥಳೀಯವಾಗಿ ಪರಿಶೀಲಿಸಿ ನ್ಯಾಯ ಒದಗಿಸಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಈಗಾಗಲೇ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ನಿನ್ನೆ ದಿವಸ ಏನು ರೈತರ ಮೇಲೆ ದೌರ್ಜನ್ಯ ಮಾಡಿದಿರಿ ಅದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ. ಇದು ಸಾಂಕೇತಿಕವಾಗಿ ಆರಂಭ, ಇದು ಇದು ಅಂತ್ಯ ಅಲ್ಲ. ದಯಮಾಡಿ ತಾವುಗಳು ನಮ್ಮ ಮೇಲಧಿಕಾರಿಗಳಿಗೆ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಪ್ರಾಣವನ್ನ ಕೊಟ್ಟೇವೆ ಹೊರತು ಭೂಮಿಯನ್ನ ಬಿಡುವುದಿಲ್ಲ ಅಂತ ಈ ಮೂಲಕ ನೊಂದ ರೈತರ ಪರವಾಗಿ ರೈತ ಸಂಘಟನೆ ನಿಮಗೆ ಒತ್ತಾಯ ಮಾಡ್ತಾ ಇದೆ. ಕೂಡಲೇ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಸ್ಪಂದನೆ ಮಾಡಿ ಯಾವುದೇ ರೀತಿಯಾದಂಥ ಈಗೇನು ತಲಾಂತರದಿಂದ 30-40 ವರ್ಷ ಎಲ್ಲಿದ್ರಿ ಅರಣ್ಯ ಇಲಾಖೆಯರು? ಏನು ಮಕ್ಕಂಡಿದ್ರೆ ಮಾನ ಮರ್ಯಾದೆ ನಿಮಗೆ? ಈಗ ರೈತರು ತಿಳೀನ ಹಬ್ಬ ಅಂದ್ರೆ ಹಬ್ಬದಾಗ ಹೋಗಿ ನೀವು ಅಂತ ದೌರ್ಜನ್ಯ ಮಾಡಿದಂದ್ರೆ ಇದು ನಾವು ಸರಿಯಾಗಲ್ಲ. ನೀವೊಬ್ಬ ಕೆಲಸಗಾರ ಸಿಬ್ಬಂದಿ, ಒಬ್ಬ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಸುಮ್ಮನೆ ಕುಂದ್ರುವಂತ ವ್ಯವಸ್ಥೆ ಆಗಲ್ಲ. ನಿಮ್ಮ ಮೇಲೆ ಅಧಿಕಾರಿಗಳಿಗೆ ಹೇಳಬೇಕು, ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಬಿಡೋದಿಲ್ಲ ಅಂತ ಈ ಮೂಲಕ ಮನವಿಯನ್ನ ಕೊಡ್ತಾ ಇದೆ. ಇನ್ನು ರೈತರ ಸಮಸ್ಯೆ ಬಗೆಹರಿಸಲು
ಆಗಸ್ಟ್ 24ರೊಳಗೆ ಸಭೆ ಕರೆದು ಸೂಕ್ತ ತೀರ್ಮಾನ ಕೈಗೊಳ್ಳಬೇಕು. ಇಲ್ಲವಾದ್ರೆ ಆಗಸ್ಟ್ 25ರಿಂದ ರಾಣಿಬೆನ್ನೂರು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಹಕ್ಕುಪತ್ರ ಸಿಗುವವರೆಗೂ ಹಾಗೂ ರೈತರ ಸಮಸ್ಯೆ ಬಗೆಹರಿಯುವವರೆಗೂ ಅಹೋರಾತ್ರಿ ಧರಣಿ ನಡೆಸುವುದಾಗಿ ರೈತ ಸಂಘ ಎಚ್ಚರಿಕೆ ನೀಡಿದೆ. ಒಟ್ನಲ್ಲಿ ಬಗರ್ ಹುಕುಂ ಜಮೀನಿನ ಹಕ್ಕಿಗಾಗಿ ರೈತರ ಹೋರಾಟ ತೀವ್ರಗೊಳ್ತಾ ಇದ್ದು, ಒಂದ್ ಕಡೆ ಅರಣ್ಯ ಇಲಾಖೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ರೆ ಮತ್ತೊಂದೆಡೆ ಹಕ್ಕುಪತ್ರಕ್ಕಾಗಿ ರೈತರು ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಸುಣ್ಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.